ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ಗುರು ವಿಘ್ನೇಶ್ ಭಟ್. ನಮ್ಮ ಶುಭದ ಕರಿಯರ್ ಗೈಡೆನ್ಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂಥ ಕರಿಯರ್ LLB. ಸೊ ಈ LLB ಅಥವಾ ಲಾಗಳ ಬಗ್ಗೆ ಇವತ್ತು ಡೀಟೇಲಾಗಿ ತಿಳ್ಕೊಳ್ಳುವ. ಸೊ ಲಾದಲ್ಲಿ ಟಾಪ್ ಕಾಲೇಜ್ ಯಾವುದು, ಸೊ ಹೇಗೆ ಆ ಕಾಲೇಜ್ಗಳಿಗೆ ಎಂಟರ್ ಆಗೋದು, ಜಾಬ್ ಅಪಾರ್ಚುನಿಟೀಸ್ ಹೇಗೆ, ನೀವು ಜಡ್ಜ್ ಆಗೋದು ಹೇಗೆ ಅಂತೆಲ್ಲ ಡೀಟೇಲಾಗಿ ನಮಗೆ ತಿಳಿಸ್ಕೊಡಲು ನಮ್ಮೊಂದಿಗಿದ್ದಾರೆ ಪ್ರಜ್ವಲ್ ಯಾಜಿ. ಪ್ರಜ್ವಲ್ KLE ಲಾ ಆಫ್ ಬ್ಯಾಂಗ್ಳೂರ್ನಲ್ಲಿ ಫಸ್ಟ್ ಸೆಮ್ ಸ್ಟಡಿ ಮಾಡ್ತಾ ಇದ್ದಾನೆ. ಸೊ ಪ್ರಜ್ವಲ್, ನಮ್ಮ ಈ ಕರಿಯರ್ ಗೈಡೆನ್ಸ್ ಕಾರ್ಯಕ್ರಮಕ್ಕೆ ನಿನಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಪ್ರಜ್ವಲ್, ವಾಟ್ ಡು ಯು ಮೀನ್ ಬೈ ದಿಸ್ LLB ಅಂದ್ರೇನು? ಖಾಲಿ ವರ್ಡ್ ಕೇಳಿರ್ತಾರೆ ಸ್ಟೂಡೆಂಟ್ಸು, ಏನು LLB ಅಂದರೆ? ಸರ್, ಆ್ಯಕ್ಚುಲಿ LLB ಅದೊಂದು ಲ್ಯಾಟಿನ್ ವರ್ಡ್. ಅದು ಓಕೆ. ಲೆಕ್ಸ್ ಲೆಗಮ್ ಬೆಕೊಲರಸ್ ಅಂತ ಅದರದ್ದು ಫುಲ್ ಫಾರ್ಮ್. ಓಕೆ. ಅದನ್ನು ನಾವು ಇಂಗ್ಲೀಷಲ್ಲಿ ಕನ್ವರ್ಟ್ ಮಾಡಿದರೆ ಬ್ಯಾಚುಲರ್ ಆಫ್ ಲಾಸ್ ಅಂತ ಆಗುತ್ತೆ ಸರ್. ಓಕೆ. ಸರಿ, ಈಗ LLB ಬಂದುಬಿಟ್ಟು ಈಗ ಸೈನ್ಸ್ ಮತ್ತು LLB ಸ್ವಲ್ಪ ಕಾಂಟ್ರಾಸ್ಟಿಂಗ್ ಅನ್ಸೋದಿಲ್ವಾ? ಈಗ ಸೈನ್ಸ್ ಸ್ಟೂಡೆಂಟ್ಸ್ ಯೂಶ್ವಲಿ ದೆ ಫೋಕಸ್ ಆನ್ ಮೆಡಿಕಲ್, ದೆ ಫೋಕಸ್ ಆನ್ ಇಂಜಿನಿಯರಿಂಗ್, ಸೊ ದೆ ಫೋಕಸ್ ಆನ್ ವೆಟರ್ನರಿ, ಫಾರ್ಮಸಿ. ಬಟ್ ಸೈನ್ಸ್ ಮಾಡಿ ಸ್ವಲ್ಪ ಲಾ ಕಡೆ ಹೋಗೋದು ಅಂತಂದರೆ ಸ್ವಲ್ಪ ಬಿಟ್ ಸ್ಟ್ರೇಂಜ್ ಅನ್ಸುತ್ತೆ. ಹಾಂ ಸರಿ, ಸುಮಾರು ಜನ ಈ ಕ್ವಶನ್ ಕೇಳ್ತಾರೆ ನನಗೆ. ಓಕೆ. ಆ್ಯಕ್ಚುಲಿ ಸೈನ್ಸ್ ಮತ್ತು ಲಾ ಅಂದರೆ ನಾವು ಅಂದ್ಕೊಂಡಷ್ಟು ದೂರ ಇಲ್ಲ ಅದು. ಓಕೆ. ಈಗ BSc LLB ಅಂತ ಕೋರ್ಸ್ ಬರುತ್ತೆ. ಅದನ್ನ ಮಾಡಲಿಕ್ಕೆ ನೀವು ಸೈನ್ಸಿಂದನೇ ಹೋಗಿರ್ಬೇಕಾಗುತ್ತೆ. ಓಕೆ. IIT ಖರಗ್ಪುರ್ ಇದನ್ನ ಕೋರ್ಸನ್ನು ಆಫರ್ ಮಾಡುತ್ತೆ ಸರ್. ಸರಿ. ಅದಿಲ್ಲ ಅಂದರೆ ಈಗ BBA LLB, BCom LLB ಎಲ್ಲ ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದರೆ ಸ್ವಲ್ಪ ಹೆಲ್ಪ್ಫುಲ್, ಹೌದು. ಓಕೆ. ಆದರೆ ಸೈನ್ಸಿಂದ ಹೋದರೂ ಏನು ಕಷ್ಟ ಆಗಲ್ಲ. ನನ್ನ ಕ್ಲಾಸಲ್ಲೇ ಸರ್ ಈಗ ಒಂದು 50% ಹತ್ರ ಜನ ಸೈನ್ಸಿಂದ ಬಂದವರಿದ್ದಾರೆ. ಓಕೆ. ಸೊ ಲೆಕ್ಚರ್ಸ್ ನಮಗೆ ಫಸ್ಟಿಂದ ಏನೇ ಇದ್ರೂ ತೊಂದರೆ ಆಗದೆ ಇರೋ ಥರ ಕಲಿಸ್ತಾರೆ. ಹಾಗಾಗಿ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ನೈಸ್. ಹಾಗಾದರೆ ಈಗ LLB ಬಂದುಬಿಟ್ಟು ಪ್ರಜ್ವಲ್, ಈಗ ಹೌ ಟು ಎಂಟರ್? ಯಾವ್ದಾದ್ರು ಎಂಟ್ರೆನ್ಸ್ ಟೆಸ್ಟ್ ಇರುತ್ತಾ ಅಥವಾ ಸೀದಾ PU ಮುಗಿದ್ಮೇಲೆ ಸೀದಾ ಎಂಟರ್ ಆಗಿಬಿಡ್ತಾರಾ? ಸೊ ಹೇಗೆ ಅಂದರೆ ಸರ್, ಈಗ ಕಾಮನ್ ಆಗಿ ಮೋಸ್ಟ್ ಕರ್ನಾಟಕಸ್ ಪ್ರೈವೇಟ್ ಕಾಲೇಜೆಲ್ಲ ಕಾಮನ್ ಆಗಿ ನಮ್ಮದು 12th ಮಾರ್ಕ್ಸ್ ಮೇಲೆ ಎಂಟ್ರೆನ್ಸ್ ಕೊಡುತ್ತೆ, ಮೆರಿಟ್ ಬೇಸಿಸ್ ಮೇಲೆ. ಓಕೆ. ಆದರೆ ಈಗ ಸೈನ್ಸಲ್ಲಿ ಹೇಗೆ ನಮಗೆ IITs NITs ಇದೆಯಲ್ಲ, ಹೌದು, ಆ ಥರ ನಮಗೆ ಲಾದಲ್ಲಿ NLUs ಅಂತ ಬರುತ್ತೆ, ನ್ಯಾಷನಲ್ ಲಾ ಯೂನಿವರ್ಸಿಟೀಸ್. ಓಕೆ. ಇಂಡಿಯಾದಲ್ಲಿ 23 NLUs ಇದೆ ಸರ್. ಸರಿ. ಅದಕ್ಕೆ ಎಂಟ್ರೆನ್ಸ್ ಹೋಗ್ಲಿಕ್ಕೆ ನಮಗೆ CLAT ಅಂತ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಬರುತ್ತೆ. ಅದರಲ್ಲಿ 150 ಮಾರ್ಕ್ಸ್ ಎಕ್ಸಾಮು, 100+ ಬಿದ್ದರೆ 100+ ಇಸ್ ಅ ಗುಡ್ ಸ್ಕೋರ್. ಹಂಗೆ ಬಂದರೆ ಸರ್ ಎಂಟ್ರೆನ್ಸ್ ಸಿಗ್ಬೋದು. ಓಕೆ. ಬಟ್ ಈಗ ನಿನ್ನ ಪರ್ಟಿಕ್ಯುಲರ್ ಕೋರ್ಸ್ ಬಂದುಬಿಟ್ಟು ಅದಕ್ಕೆ ಯಾವುದೇ ರೀತಿ ಎಂಟ್ರೆನ್ಸ್ ಟೆಸ್ಟ್ ಅವಶ್ಯಕತೆ ಇಲ್ಲ ಅಂದರೆ ಸರ್, ಈಗ ಇದೇ ಕೋರ್ಸನ್ನೇ ಅವರು ಆಫರ್ ಮಾಡೋದು. ನಮ್ಮ ಕಾಲೇಜಲ್ಲೂ CLAT ಥ್ರೂನು ಅಡ್ಮಿಷನ್ ತೊಗೋತಾರೆ. ಓಕೆ. ಆದರೆ PUದಲ್ಲೇ ಮೆರಿಟ್ ಬೇಸಸ್ ಇದ್ದರೆ PUದಿಂದನೂ ತೊಗೊಳ್ತಾರೆ ಸರ್. ಓಕೆ. ಈಗ LLB ಬಂದುಬಿಟ್ಟು ಯಾವ ಕಾಲೇಜ್ ಪ್ರಿಫರ್ ಮಾಡಬೇಕು ನಮ್ಮ ಸ್ಟೂಡೆಂಟ್ಸ್? ಸೊ ಎಷ್ಟು ಕಾಲೇಜಸ್ ಇದೆ, ಹೇಗೆ ಇಂಟೇಕ್ ಹೇಗಿರುತ್ತೆ ಸರ್? ಅಂದರೆ ಇಂಜಿನಿಯರಿಂಗಲ್ಲಿ ಯಾವ ಥರ ನಮಗೆ ಕಾಲೇಜ್ ಮ್ಯಾಟರ್ ಆಗುತ್ತಲ್ಲ, LLB ಅಷ್ಟು ಲೆವೆಲಿಗೆ ಇರಲ್ಲ. ಓಕೆ. NLUs ಸಿಕ್ಕಿದ್ರೆ ತುಂಬ ಚಲೋ. ಅದು ಸಿಗತ್ತೆ ಅಂದರೆ IIT ಸಿಕ್ಕಿದಾಗ ಆ ಥರ ನಾವು ಹೋಗಬೇಕಾಗುತ್ತೆ. ಓಕೆ. ಅದಿಲ್ಲ ಅಂದರೆ ಒಂದು 10 ಪ್ರೈವೇಟ್ ಯೂನಿವರ್ಸಿಟೀಸ್ ಇದೆ ಇಂಡಿಯಾದಲ್ಲಿ, ಅದು ಪ್ರಿಫರ್ ಮಾಡ್ಬೋದು. ಓಕೆ. ಆಮೇಲೆ ಬಾಕಿದೆಲ್ಲ ಒಂದು ಸುಮಾರು ಅಂದರೆ ಕಾಲೇಜ್ ಇಂಪಾರ್ಟೆಂಟ್, ಬಟ್ ಕಾಲೇಜೇ ಎಲ್ಲ ಅಲ್ಲ. ಓಕೆ. ಯಾವ ಕಾಲೇಜಿಗೆ ಹೋದರೂ ಅವರಿಗೆ ಅಪಾರ್ಚುನಿಟೀಸ್ ಇರುತ್ತೆ ಸರ್. ಸರಿ. ಟಾಪ್ ಕಾಲೇಜಸ್ ಅಂದರೆ NLSIU ಬೆಂಗಳೂರು, ಅದು ಇಂಡಿಯಾ ಟಾಪ್ ಕಾಲೇಜ್ ಸರ್. ಓಕೆ. ಆಮೇಲೆ ಸಿಂಬಯೋಸಿಸ್ ಇದೆ ಪುಣೆ, ನಾಲ್ಸಾರ್ ಹೈದರಾಬಾದ್ ಇದೆ. ಓಕೆ. ಹಾಗೆ ಇನ್ನು ಪ್ರೈವೇಟ್ ಕರ್ನಾಟಕದಲ್ಲೇ ಹೋಗೋದಾದರೆ PU ಬೇಸ್ ಮೇಲೆ ಆದರೆ MS ರಾಮಯ್ಯ ಇದೆ, ನಮ್ದು KLE ಕಾಲೇಜ್ ಇದೆ ಸರ್, ಬಿಲ್ಸ್ ಅಂತ ಇದೆ. ಓಕೆ, ನೈಸ್. ಈಗ ಕೋರ್ಸಿಗೆ ಬಂದುಬಿಟ್ಟು ಪ್ರಜ್ವಲ್, ಎಷ್ಟು ವರ್ಷದ ಕೋರ್ಸ್ ಇದು? ಈಗ ನಾವು ಕೇಳ್ತೇವೆ, ಈಗ ಆಫ್ಟರ್ BA ದೇ ಆರ್ ಜಾಯ್ನಿಂಗ್ LLB, ಆಫ್ಟರ್ BCom ಅಥವಾ ಆಫ್ಟರ್ ಈವನ್ BSc ದೇ ಆರ್ ಜಾಯ್ನಿಂಗ್ LLB. ಬಟ್ ಈಗ ಸೀದಾ PU ಮುಗಿದ ಕೂಡಲೇ ಜಾಯ್ನ್ ಆದರೆ ಏನು ಬೆನಿಫಿಟ್ಟು ಅಥವಾ ಹೇಗೆ ಅವ್ರದ್ದು ಇರುತ್ತೆ ಕೋರ್ಸ್? ಸರ್, ಅಂದರೆ LLB ಮಾಡುವಾಗ ಆ್ಯಕ್ಚುಲಿ ಒಂದು ಡಿಗ್ರಿ ಕಂಪಲ್ಸರಿ ಇದೆ ಈಗ. ಓಕೆ. ಅಂದರೆ ನೀವು ಒಂದು ಡಿಗ್ರಿನ ಮಾಡಿ 3 years ಅಂತೂ ಮಿನಿಮಮ್ ಅಲ್ವಾ? ಒಂದು ಡಿಗ್ರಿ ಮಾಡಿ ನಂತರ LLBಗೆ ಹೋದರೆ 3+3 years LLB ಕೋರ್ಸ್ 6 years ಆಗುತ್ತೆ. ಹೌದು. PU ಬೇಸಿಸ್ ಮೇಲೆ ಹೋದರೆ ಈಗ BBA, BCom, BA ಅಂತ ಯಾವುದಾದ್ರೂ ಅವರು LLB ಜೊತೆ ಇಂಟಿಗ್ರೇಟ್ ಮಾಡಿ 5 yearsಗೆ ಮುಗಿಸ್ತಾರೆ ಸರ್. ಹಾಗಾಗಿ 5 years ಕೋರ್ಸು ಸೆಮ್ ವೈಸ್ ಇರುತ್ತೆ, 10 ಸೆಮ್ಸ್. ಅಂದರೆ ದೇ ಕ್ಯಾನ್ ಸೇವ್ 1 year. ಹಾಂ, ಎಸ್ ಸರ್. ಓಕೆ. ಸೊ ಈಗ ಕೋರ್ಸ್ನಲ್ಲಿ ನೀವು ಏನೇನನ್ನ ಹೇಳ್ಕೊಡ್ತಾರೆ ಅಥವಾ ಏನೇನನ್ನ ಸ್ಟಡಿ ಮಾಡ್ತೀರಿ? ಅಂದರೆ ಸರ್, ಈಗ ಫಸ್ಟ್ 2 years ನನಗೆ ನಂದು BBA LLB ಕೋರ್ಸ್ ಅಲ್ವಾ? ಓಕೆ. ಫಸ್ಟ್ 2 years ನಂದು BBA ಮೇಜರ್ ಇರುತ್ತೆ, 1 ಸಬ್ಜೆಕ್ಟ್ ಅಷ್ಟೇ ಲಾದ್ ಬರುತ್ತೆ ಸರ್, ಲೀಗಲ್ ಮೆಥಡ್ಸ್ ಅಂತ 1 ಸಬ್ಜೆಕ್ಟ್ ಬರುತ್ತೆ ನನಗೆ ಈ ಸೆಮಲ್ಲಿ. ಓಕೆ. ಆಮೇಲೆ 2 ವರ್ಷ ಆದಮೇಲೆ BBA ಬಿಟ್ಟು ಫುಲ್ LLB ಇದೆ 3 ವರ್ಷ ನಮಗೆ ಲಾದೇ ಕಲಿಸ್ತಾರೆ ಸರ್.
ಓಕೆ, ಈಗ ಪ್ರಜ್ವಲ್ ಆಫ್ಟರ್ 5 ಇಯರ್ಸ್ ಈ ಇಂಟಿಗ್ರೇಟೆಡ್ ಕೋರ್ಸ್ ಮುಗಿದ ಮೇಲೆ ಈಗ ಯಾರೋ ಒಬ್ರು ಏನೋ ಒಂದು ಕೇಸ್ ಹಿಡ್ಕೊ ಬಂದುಬಿಟ್ರು, ವೆದರ್ ಯು ಆರ್ ಎಲಿಜಿಬಲ್ ಟು ಹ್ಯಾಂಡಲ್ ದ್ಯಾಟ್ ಕೇಸ್, ನೀವೀಗ ಕೋರ್ಟ್ ರೂಮಿಗೆ ಹೋಗ್ಬೋದಾ? ನೋ ಸರ್, ನೋ. ಲಾಯರ್ ಮತ್ತು ಅಡ್ವೊಕೇಟಿಗೆ ಡಿಫ್ರೆನ್ಸ್ ಇದೆ ಸರ್. ಲಾಯರ್ ಅದವನು ಕೋರ್ಟ್ ರೂಮಿಗೆ ಹೋಗಿ ಬೇರೆಯವ್ರ ಪರವಾಗಿ ವಕಾಲತ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಅದಕ್ಕೆ ಓಕೆ, ಬಾರ್ ಕೌನ್ಸಿಲ್ ಅಂತ ಇರುತ್ತೆ. ಸರಿ. ಅದ್ರದ್ದು ಮೆಂಬರ್ ಆಗಬೇಕು. ಅವ್ರದ್ದೊಂದು ಎಕ್ಸಾಮ್ ಇರುತ್ತೆ. ಓಕೆ, ಅದೊಂದು ಓಪನ್ ಬುಕ್ ಎಕ್ಸಾಮ್. ಅಂದರೆ ನೀವು ಬುಕ್ ತೊಗೊಂಡು ಹೋಗಿ ಅದರಲ್ಲಿ ಬರಿಬೋದು. ಬುಕ್ ತೊಗೊಂಡು ಹೋಗಿ ಬರಿಬೋದು ಅಂದರೆ ಸ್ವಲ್ಪ ಸ್ಟ್ರೇಂಜ್ ಅನ್ಸುತ್ತೆ ನಮಗೆ. ಇಲ್ಲಿ ಫೈನ್, ಬುಕ್ ತಗೊಂಡು ಹೋಗಿ ಬರಿಬೋದು ಸರ್. ಅದನ್ನು ಪಾಸ್ ಆದರೆ ನೀವು ಅಡ್ವೊಕೇಟ್ ಅಂತ ಆಗ್ತೀರಾ. ಆವಾಗ ನೀವು ಕೋರ್ಟ್ ರೂಮಿಗೆ ಹೋಗ್ಬೋದು ಸರ್. ಸರಿ. ಹಾಗಾದರೆ ಈಗ ಆಫ್ಟರ್ 5 ಇಯರ್ಸ್ ಅವರಿಗೆ ಏನು ಹಾಗಾದರೆ ನೆಕ್ಸ್ಟ್ ಆಪರ್ಚುನಿಟೀಸ್? ಈಗ ಸೀದಾ ಜಾಬಿಗೆ ಹೋಗಲೇಬೇಕಾ ಅಥವಾ ಅವ್ರು ಅಡ್ವೊಕೇಟ್ ಆಗಬೇಕಾ? ಸೊ ಏನಿರುತ್ತೆ ಆಫ್ಟರ್ 5 ಜಾಬ್ ಆಪರ್ಚುನಿಟೀಸ್ ಬೇಕಾದಷ್ಟಿದೆ ಸರ್. ಅಂದರೆ ಹೈಯರ್ ಸ್ಟಡೀಸ್ ಮಾಡೋದಾದ್ರೆ LLM ಅಂತ ಬರುತ್ತೆ. ಸರಿ. LLM ಮಾಡಿ ಅಂದ್ರೆ ಅದಕ್ಕೆ ಇಂಡಿಯಾದಲ್ಲೂ ಮಾಡ್ಬೋದು. ಇಂಡಿಯಾದಲ್ಲಿ ಈಗ NLUs ಮಾಡುತ್ತೆ, ತುಂಬ ಪ್ರೈವೇಟ್ ಕಾಲೇಜಸ್ಸು ಅದು ಕೋರ್ಸ್ ಆಫರ್ ಮಾಡುತ್ತೆ ಸರ್. 2 ವರ್ಷದ ಕೋರ್ಸ್ ಅದು. ಸರಿ. ಇಲ್ಲ ಅಂದರೆ ಕಾಮನ್ವೆಲ್ತ್ ನೇಷನ್ಸಿಗೆ ಹೋದರೆ ನಮ್ದು ಇಂಡಿಯನ್ ಲಾನೇ ಇರುತ್ತೆ ಸರ್ ಅಲ್ಲಿ. ಅದಕ್ಕೆ ಅಂದರೆ ಯುರೋಪ್ ಅಥವಾ ಸಿಂಗಾಪುರ್ ಅಂತಲ್ಲೆಲ್ಲ ಹೋದರೆ ಮಾಡ್ಬೋದು. ಇನ್ನು ಇಂಟರ್ನ್ಯಾಷನಲ್ ಲಾಸಿಗಾದರೆ ಬೇರೆ ಯಾವ ದೇಶಕ್ಕಾದರೂ ಹೋಗಿ ಮಾಡ್ಬೋದು ಸರ್. ಓಕೆ. ಇನ್ನು ಜಾಬ್ ಆಪರ್ಚುನಿಟೀಸ್ ಡೈರೆಕ್ಟ್ 5 ಇಯರ್ಸ್ ಆದಮೇಲೆ ಅಂದರೆ ಬ್ಯಾಂಕ್ ಅವರು ಲೀಗಲ್ ಫರ್ಮ್ಸಿಗೆ ಲೀಗಲ್ ಅಡ್ವೈಸರ್ ಪ್ಯಾನಲ್ಲಿಗೆ ಅಂತ ಕರೀತಾರೆ ಸರ್. ಅದಕ್ಕೆ ಒಂದು ಎಕ್ಸಾಮ್ ಇರುತ್ತೆ. ಓಕೆ. ಮಿಲಿಟ್ರಿಲಿ ಮ್ಯಾಜಿಸ್ಟ್ರೇಟ್ಸ್ ಮಿಲಿಟ್ರಿ ಜಡ್ಜ್ಗಾಗಿ ಅವ್ರು ಕರೀತಾರೆ. ಓಕೆ. ಆಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಲಿಕ್ಕೆ ಗೌರ್ಮೆಂಟ್ ಒಂದು ಎಕ್ಸಾಮ್ ಮಾಡುತ್ತೆ. ಓಕೆ. ಇನ್ನು ಲೀಗಲ್ ಫರ್ಮ್ಸ್ ಕಂಪ್ನಿಗಳಂತೂ ಬೇಕಾದಷ್ಟು ಹೈಯರ್ ಮಾಡ್ತವೆ. ಇನ್ನು ನಾವೇ ಅದೇ ಬಾರ್ ಕೌನ್ಸಿಲ್ ಮೆಂಬರ್ ಆಗಿ ಸರ್ ಇದು ನಾವೇ ವಕಾಲತ್ ಮಾಡ್ಬೋದು. ಓಕೆ ಪ್ರಜ್ವಲ್, ಈಗ ಫೀ ಸ್ಟ್ರಕ್ಚರ್ ಬಂದುಬಿಟ್ಟು ಹೇಗಿರುತ್ತೆ? ಫೀ ಸ್ಟ್ರಕ್ಚರ್ ಯಾವ ಟೈಪ್ ಇರುತ್ತೆ? ಫೀ ಸ್ಟ್ರಕ್ಚರ್ ಸರ್ ಈಗ ಕಾಮನ್ ಪ್ರೈವೇಟ್ ಕಾಲೇಜಸ್ಸಿಂದು ಒಂದು 50,000 2 lakh ತನಕನೂ ಇರುತ್ತೆ ಸರ್. ಓಕೆ, ಪರ್ ಇಯರ್? ಪರ್ ಇಯರ್. ಓಕೆ. ಈಗ ನನ್ನ ಕಾಲೇಜಿಂದ 90,000 ಇದೆ. ಓಕೆ. ಅದೇ NLUಸಿಗೆ ಹೋದ್ರೆ ಸರ್ 2.5 lakh ಹತ್ರ ಇರುತ್ತೆ ಪರ್ ಇಯರ್. ಓಕೆ. ಸೊ ಅಲ್ಲಿ ಏನಾದ್ರು ಸ್ಕಾಲರ್ಶಿಪ್ಸ್ ಅಥವಾ ಈ ಟೈಪ್ ಏನಾದ್ರು ಇರುತ್ತಾ? ಹಾಂ ಸರ್, ಅಂದರೆ ಈ SC ST ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆಲ್ಲ ಇರುತ್ತೆ ಸರ್. ಓಕೆ, ನೈಸ್. ಸೊ ಈಗ ನಮ್ಮ ಸ್ಟೂಡೆಂಟ್ಸಿಗೆ ಜಡ್ಜ್ ಆಗಬೇಕಂತ ಕಾಣ್ತಾ ಇದೆ. ಸೊ ಈಗ ಜಡ್ಜ್ ಆಗೋದಿದ್ರೆ ಅವ್ರು ಏನು ಮಾಡಬೇಕು? ಜಡ್ಜ್ ಆಗೋದಿದ್ರೆ ಫಸ್ಟ್ ಆಫ್ ಆಲ್ 5 ಇಯರ್ಸ್ ಅಥವಾ ಆ LLB ಕೋರ್ಸ್ ಮುಗಿದು ಬಾರ್ ಕೌನ್ಸಿಲ್ ಮೆಂಬರ್ ಆಗಿರಬೇಕು ಸರ್. ಓಕೆ. ಆಮೇಲೆ ಪ್ರತಿ ಸ್ಟೇಟ್ ಗೌರ್ಮೆಂಟು ಎಕ್ಸಾಮ್ ಮಾಡುತ್ತೆ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಸಿವಿಲ್ ಜಡ್ಜ್ ಕ್ಲಾಸ್ 2 ಅಂತ ಒಂದು ಜಡ್ಜ್ ಪೋಸ್ಟಿಗೆ ಎಕ್ಸಾಮ್ ಮಾಡುತ್ತೆ. ಪ್ರತಿ ವರ್ಷ ವೇಕೆನ್ಸಿ ಇಟ್ಟು ಅದಕ್ಕೆ ಕರೆಯುತ್ತೆ ಸರ್. ಓಕೆ. ಆ ಎಕ್ಸಾಮ್ ಪಾಸ್ ಆದರೆ ಜಡ್ಜ್ ಆಗ್ಬೋದು. ಓಕೆ, ನೈಸ್. ಸೊ ಈಗ ಪ್ರಜ್ವಲ್, ನಮ್ಮ PU1 ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡ್ತಾ ಇದ್ದಾರೆ, PU2 ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡ್ತಾ ಇದ್ದಾರೆ. ಸೊ ಏನು ಹೇಳುತ್ತೆ ನಿನ್ನ ಈ ಲಾ ಎಕ್ಸ್ಪೀರಿಯನ್ಸ್? ಸೊ ನಮ್ಮ ಸ್ಟೂಡೆಂಟ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀಯ ನೀನು? ಸರ್ ಆ್ಯಕ್ಚುಲಿ ನಾನಿನ್ನು ಅರ್ಲಿ ಸ್ಟೇಜಸಲ್ಲಿದ್ದೀನಿ. ಓಕೆ. ನಾನು ಹೇಳೋದೇನೆಂದರೆ ಈಗ ಎಲ್ಲ ಇಂಜಿನಿಯರಿಂಗು MBBS ಮಾಡ್ತಾ ಇದ್ದಾರೆ. ಅದು ತಪ್ಪು ಬ್ಯಾಡ್ ಅಂತ ಅಲ್ಲ. ಸರಿ. ಯಾರಿಗಾದರೂ ಅವ್ರದ್ದೇ ಇಂಡಿಪೆಂಡೆಂಟಾಗಿ ಏನಾದರೂ ಮಾಡಬೇಕು ಅಂತ ಇದ್ದರೆ ಅಥವಾ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಇದ್ದರೆ ಆಪರ್ಚುನಿಟೀಸ್ ಲಾದಲ್ಲಿ ತುಂಬ ಇದೆ ಸರ್. ಓಕೆ. ಅದು ಮತ್ತು ಸೆಕೆಂಡ್ ಜನ್ರೇಷನ್ ಥರ್ಡ್ ಜನ್ರೇಷನ್ ಅವರ ಲಾಯರ್ಸ್ ಆದ್ರಂತೂ ಮತ್ತು ಮಾಡೋದು ತುಂಬ ಬೆಟರು, ಈಸಿಯಾಗಿ ಆಗುತ್ತೆ ಅವರಿಗೆ. ಓಕೆ. ಈಗ ನಮ್ಮ ಸ್ಟೂಡೆಂಟ್ಸಿಗೆ ಇನ್ನೊಂದಂದರೆ ಈಗ ಆಫ್ಟರ್ ದಿಸ್ ಕೊರೋನಾ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ನ ಭಾಳಷ್ಟು ಚೇಂಜ್ ಮಾಡಿದೆ. ಆಫ್ಟರ್ ದಿಸ್ ಕೊರೋನಾ ಈ ಲಾ ಫೀಲ್ಡ್ ಮೇಲೆ ಏನಾದರೂ ಅಫೆಕ್ಟ್ ಆಗ್ಬೋದಾ ಹೇಗೆ? ಸರ್ ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಮೇಲೆ ಫುಲ್ ನಮ್ಮದು ಕೋರ್ಟ್ಸ್ ಎಲ್ಲ ವಿಡಿಯೋ ಕಾನ್ಫರೆನ್ಸಲ್ಲಿ ನಡೀತಾ ಇದೆ. ಓಕೆ. ಮುಂದೂ ಕೂಡ ಅದು ಮುಂದೆ ಬರೀಬೋದು ಅಂತ ಅನಿಸ್ತಾ ಇದೆ. ಯಾಕೆಂದರೆ ಸರ್ ಎಲ್ಲಿದೆ ಲಾಯರ್, ಎಲ್ಲಿದೆ ಜಡ್ಜ್ ಜೊತೆ ಎಲ್ಲೋ ಕೂತ್ಕೊಂಡು ಈಗ ಕೋರ್ಟ್ ರೂಮ್ ನಡೀತಾ ಇದೆಯಲ್ಲ ಸರ್. ಓಕೆ. ಅದು ಅಡ್ವಾಂಟೇಜಸ್ ಆಗಿದೆ ಸರ್. ಸರಿ ಸರಿ ಸರಿ. ಸೊ ಥ್ಯಾಂಕ್ ಯು ಪ್ರಜ್ವಲ್. ಸೊ ಇಷ್ಟೊತ್ತು ನಮ್ಮೊಂದಿಗೆ LLB ಬಗ್ಗೆ ಡಿಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಈ ಶುಭದ ಎಜುಕೇಷನ್ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಸೊ ಸ್ಟೂಡೆಂಟ್ಸ್, ಲಾ ಬಗ್ಗೆ ಡೀಟೇಲಾಗಿ ಸ್ಟಡಿ ನಿಮಗೆ ಅಂದರೆ ತಿಳಿಸ್ಕೊಟ್ಟಾಗಿದೆ. ಇನ್ನು ಲಾನ ಆಯ್ಕೆ ಮಾಡ್ಕೋತಿರೋ ಬಿಡೋದು ಅದು ನಿಮಗೆ ಬಿಟ್ಟಿದ್ದು. ಸೊ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಬೇರೆ ಬೇರೆ ಕರಿಯರ್ಗಳನ್ನು ನಾವೇನು ಇಂಟರ್ವ್ಯೂ ಮಾಡಿದ್ದೇವೆ ಅದರ ಲಿಂಕ್ಗಳಿವೆ, ಅದನ್ನು ನೀವು ನೋಡ್ಬೋದು. ಸೊ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೊಂದು ಕಾನ್ಸೆಪ್ಟನ್ನು ತೆಗೆದುಕೊಳ್ಳುವ.